ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಪ್ರತಿ ಮುಂಜಾನೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತನ ಆಧಾರದಿಂದ ನಮ್ಮ ನಡೆಸ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನ. ಆದರೆ ಬಂಡೆಯಲ್ಲಿ ನಂಬಿಕೆ ಇಡುವವನು ಎಂದಿಗೂ ಆಶಾಭಂಗ ಹೊಂದುವುದೇ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯ ಪಡಿಸ್ತಿದ್ದಾರೆ ಪ್ರಿಯರೇ. ಆದರೆ ಬಂಡೆಯಲ್ಲಿ ನಂಬಿಕೆ ಇಡುವವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಡುವಂತರಾಗಿರ್ಬೇಕು. ನಾವು ಯಾವಾಗ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡುತ್ತೇವೋ ನಾವು ಯಾವ ವಿಷಯದಲ್ಲಿ ಆಶಾಭಂಗ ಪಡುವಂತರಾಗಿರುವುದಿಲ್ಲ ಪ್ರಿಯರೇ. ಯಾರಾದರೂ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡುವುದಿಲ್ಲೋ ಅವರು ಎಲ್ಲಾ ಸಮಯಗಳಲ್ಲಿ ಅವರು ಭಯ ಪಡುವಂತರಾಗಿರ್ತಾರೆ ಪ್ರಿಯರೇ. ಆದ್ರೆ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು. ಅದು ಕಷ್ಟ ಕಾಲದಲ್ಲಿ ಆಗಿರ್ಬೋದು, ಸಮಸ್ಯೆಗಳಲ್ಲಿ ಆಗಿರ್ಬೋದು, ಯಾವ ಪರಿಸ್ಥಿತಿಗಳು ನಮಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳಲ್ಲಿ ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು. ಈ ಕಷ್ಟದಿಂದ ಬಿಡುಗಡೆ ಮಾಡುವಂತ ದೇವರು, ಈ ಸಮಸ್ಯೆಗಳಿಂದ ತೆಗೆಯುವಂತ ದೇವರು ಅಂತೇಳಿ ನಾವು ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಭಯ ಪಡಲಂಗೆ ನಾವು ದೇವ್ರ ಮೇಲೆ ನಂಬಿಕೆ ಇಡುವಂತರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ಜನರು ನಮ್ಮನ್ನು ಬಹಳ ರೀತಿಯಾಗಿ ಅವಮಾನ ಪಡಿಸ್ತಾರೆ. ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಯಾಕೆ ನಿಮಗೆ ಸಮಸ್ಯೆಗಳು, ಯಾಕೆ ನಿಮಗೆ ಕಷ್ಟಗಳು, ಯಾಕೆ ನಿಮಗೆ ಬಡತನ ಸ್ಥಿತಿ, ಯಾಕೆ ನಿಮಗೆ ಹೋರಾಟಗಳು, ಯಾಕೆ ನಿಮಗೆ ನಿಂದೆಗಳು ಅಂತೇಳಿ ಅನೇಕ ವಿಷಯಗಳಲ್ಲಿ ನಮ್ಮನ್ನು ಅನೇಕ ರೀತಿಯಾಗಿ ಅವಮಾನ ಪಡಿಸ್ತಾ ಇರ್ತಾರೆ ಪ್ರಿಯರೇ. ಆದ್ರೆ ನಾವು ಮನುಷ್ಯರ ಮೇಲೆ ನಂಬಿಕೆ ಇಡುವಂತರಾಗಿರ್ಬೇಕು. ಮನುಷ್ಯರ ಮಾತಿಗೆ ನಾವು ಕಿವಿಗೊಳ್ಳುವಂತರ ಆಗಿರ್ಬಾರ್ದು ಪ್ರಿಯರೇ. ನಾವು ದೇವ್ರ ಮೇಲೆ ನಂಬಿಕೆ ಇಡುವಂತರಾಗಿರ್ಬೇಕು. ದೇವ್ರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತ ದೇವರು, ದೇವ್ರು ನಮಗೆ ಉನ್ನತ ಸ್ಥಾನದಲ್ಲಿ ಇಡುವಂತ ದೇವರು, ಆತನು ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ಆತನು ತಳ್ಳಿ ಬಿಡುವಂತ ದೇವರಲ್ಲ. ಆತನ ನಂಬಿಕೆ ಇಡುವಂತ ಮಕ್ಕಳನ್ನು ಆತನ ಎಂದಿಗೂ ಆಶಾಭಂಗ ಪಡುವಂತ ಇಲ್ಲೆಂಬುದಾಗಿ ದೇವ್ರು ನಮಗೆ ಮುಂಚಾನೆ ವಾಗ್ದಾನ ಮಾಡ್ತಾ ಇದ್ದಾರೆ ದೇವ್ರೆಂಬುದಾಗಿ. ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು ಪ್ರಿಯರೇ. ನಮ್ಮ ಅನೇಕ ದಿವಸದಿಂದ ನಮ್ಮ ಕುಟುಂಬದಲ್ಲಿ ಕೆಲಸ ಕಾರ್ಯಗಳಿಲ್ಲ, ಅನೇಕ ದಿವಸ ನಮ್ಮ ಕುಟುಂಬ ಕಟ್ಟಲ್ಪಡ್ತಾ ಇಲ್ಲ, ಅನೇಕ ದಿವಸ ನಮ್ಮ ಗರ್ಭಫಲ ತೆರಲ್ಪಡ್ತೆ ಅಂತೇಳಿ ನೀವು ಜನರ ಮಾತು ಕೇಳಿ ನೀವು ಅನೇಕ ವಿಷಯದಲ್ಲಿ ನೀವು ಬಾಧೆ ಪಟ್ಟಿರ್ಬೋದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ಒಳ್ಳೆ ರೀತಿಯಾಗಿ ನಮಗೆ ವಾಗ್ದಾನ ಮುಖಾಂತರವಾಗಿ ದೇವ್ರು ನಮ್ಮನ್ನು ಅದನ್ನು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಯಾರಾದ್ರೂ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಡುವಂತರಾಗಿರ್ತಾರೋ ಅವ್ರು ಎಂದಿಗೂ ಆಶಾಭಂಗ ಹೊಂದುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಮಾಡುವುದು ಕೇವಲ ದೇವರಲ್ಲಿ ನಂಬಿಕೆ ಇಡುವಂತರಾಗಿರ್ಬೇಕು. ನಾವು ವಿಶ್ವಾಸವು ನಂಬಿಕೆ ಅದು ಬಹಳಷ್ಟು ದೊಡ್ಡದು ಪ್ರಿಯರೇ. ನಾವು ದೇವರಲ್ಲಿ ಯಾವಾಗಲೂ ಆತನ ಮೇಲೆ ನಾವು ನಂಬಿಕೆ ಇಡುವಂತರಾಗಿರ್ಬೇಕು. ಪ್ರತಿಯೊಂದು ವಿಷಯದಲ್ಲಿ ನಾವು ಮನುಷ್ಯರ ಮೇಲೆ ಆಧಾರ ಇಲ್ಲದಂಗೆ ನಾವು ದೇವ್ರ ಮೇಲೆ ಆಧಾರ ಇಟ್ಟಿದಾಗ ದೇವರು ನಮ್ಗೆ ಒಂದು ದಿವಸ ಆತನ ಉನ್ನತ ಸ್ಥಾನದಲ್ಲಿ ಇಟ್ಟು ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಭಯವೆಲ್ಲ ತೆಗೆದು ಆತನ ನಮಗೆ ಉನ್ನತ ಸ್ಥಾನದಲ್ಲಿಟ್ಟು ನಮ್ಮ ಜೀವಿತ ಯಾವಾಗಲೂ ಆತ ನಮಗೆ ಒಳ್ಳೆ ರೀತಿಯಾಗಿ ನಡೆಸುವಂತ ದೇವ್ರ ಪ್ರಿಯರೇ. ಆತನ ನಂಬಿದಂತ ಮಕ್ಕಳನ್ನು ಯಾವ ವಿಷಯದಲ್ಲಿ ಯಾವ ಸಮಸ್ಯೆಗಳಲ್ಲಿ ಆತನ ಅವಮಾನ ಪಡಿಸುವಂತ ದೇವರಲ್ಲ ಪ್ರಿಯರೇ. ಆತನ ಎಲ್ಲ ವಿಷಯ ಆತ ನಮ್ಮ ಜೊತೆಲಿದ್ದು ಆತ ನಮ್ಮ ರಕ್ಷಕನಾಗಿದ್ದು ಆತ ನಮ್ಮನ್ನು ಕಾಯ್ದು ಕಾಪಾಡಿ ಆತ ನಮ್ಗೆ ಉನ್ನತ ಸ್ಥಾನದಲ್ಲಿ ನಡೆಸುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಧೈರ್ಯ ತಂದ್ಕೊಡ್ರಿ. ದೇವ್ರ ಮೇಲೆ ನಾವು ನಂಬಿಕೆ ಉಳ್ಳೋ ಮಕ್ಕಳಾಗಿ ಜೀವಿಸೋಣ. ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ಜೊತೆಲಿರುವಂತ ದೇವರು ಎಂಬುದಾಗಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಅಪ್ಪ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸಿ ನಿಮ್ಮ ಬಲದಿಂದ ನಡೆಸುವಂತ ದೇವ್ರ ಪ್ರಭಾ, ಎಷ್ಟು ಬಲದಿಂದ ನೀವು ವಾಗ್ದಾನ ಮಾಡಿ ಪ್ರಭಾ ನಾವು ಬಲ ಹೊಂದ್ಕೊಂಡಿದ್ದೆ ತಂದೆ. ಎಷ್ಟು ಜನರು ತಂದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ತಂದೆ ಈ ವಾಗ್ದಾನ ನೋಡ್ತಾ ಇದ್ರ ಪ್ರಭಾ, ಅವರಲ್ಲಿ ಅವರ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ತಂದೆ ಅವರಿಗೆ ಆಶಾಭಂಗ ನೀವು ಹೊಂದುವುದಿಲ್ಲ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರ ಪ್ರಭಾ. ಇಷ್ಟು ದಿನಮಾನಗಳೆಲ್ಲ ಅವ್ರ ಜನರ ಮೇಲೆ ಆಧಾರ ಇಟ್ಟು ಎಷ್ಟೋ ಒಂದು ಸಮಸ್ಯೆಗಳು ಎದುರಾದಾಗ ಭಯಪಟ್ಟು ಆಶಾಭಂಗಕ್ಕೂ ಒಳಗಾಗಿ ಹೋಗಿರ್ಬೋದು ಪ್ರಭಾ, ಆದ್ರೆ ನೀವು ವಾಗ್ದಾನ ಮಾಡಿದಿರ ಪ್ರಭಾ. ಯಾರಾದ್ರ ಮೇಲೆ ನನ್ನ ಮೇಲೆ ನಂಬಿಕೆ ಇಡ್ತಾರೋ ಅವ್ರನ್ನ ಯಾವ ವಿಷಯದಲ್ಲಿ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ತಂದೆ ಅವ್ರ ಕುಟುಂಬದಲ್ಲಿದ್ದ ಪ್ರತಿಯೊಂದು ಭಯವು ಚಿಂತೆ ಗೋಳಾಟ ಪ್ರತಿಯೊಂದು ಸಮಸ್ಯೆಗಳಿಂದ ತೆಗೆದು ಪ್ರಭಾ ಅವ್ರಿಗೆ ನೀವು ಎಲ್ಲ ಆಶಾಭಂಗ ಪಡುವಂತ ಪ್ರತಿಯೊಂದು ವಿಷಯದಿಂದ ಬಿಡುಗಡೆ ಮಾಡಿ ಅವ್ರಿಗೆಲ್ಲ ವಿಷಯದ ಜಯವನ್ನು ಕೊಡುವಂತ ದೇವ್ರ ಪ್ರಭಾ. ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಅವ್ರು ಯಾವ್ಯಾವ ವಿಷಯದಲ್ಲಿ ತಂದೆ ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಹೋರಾಟದಿಂದ ಭಯಪಡುವಂತ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಭಯ ಪಡುವಂತ ಯಾವ್ಯಾವ ವಿಷಯದಲ್ಲಿ ಪ್ರಭಾ ಅವ್ರು ಭಯ ಪಡ್ತಾರೆ ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರ ನೀವು ಜೊತೆಲಿ ಇದ್ದು ಪ್ರಭಾ ಅವ್ರ ಭಯವನ್ನು ತೆಗೆದಕ್ಕೆ ಅವ್ರ ಕುಟುಂಬದಲ್ಲಿ ಎಲ್ಲಾ ವಿಷಯ ಶಾಂತಿ ಸಮಾಧಾನ ಅನುಗ್ರಹಿಸಿ ಪ್ರಭಾ. ಮುಂಜಾನೆ ಸಮಯದಲ್ಲಿ ತಂದೆ ಅವ್ರಿಗೆ ಎಲ್ಲಾ ವಿಷಯ ಪ್ರಭಾ ನೀವೇ ಅವ್ರ ನಂಬಿಕೆಯುಳ್ಳ ಮಕ್ಕಳ ಜೀವಿಸುವಂತೆ ನಿಮ್ಮ ಕೃಪೆಯಿಂದ ನಡೆಸಿರಿ ಪ್ರಭಾ. ಅವ್ರು ಯಾವ್ಯಾವ ಅವಮಾನ ಹೊಂದಂತ ಪ್ರತಿಯೊಂದು ವಿಷಯಗಳಿಂದ ಬಿಡಿಸಿ ಪ್ರಭಾ ಅವ್ರ ಕುಟುಂಬದಲ್ಲಿ ಎಲ್ಲಾ ವಿಷಯ ಶಾಂತಿ ಸಮಾಧಾನ ಸಮೃದ್ಧಿಯಾಗಿ ಜೀವನ ನಡೆಸುವಂತೆ ನೀವು ಕೃಪೆ ಮಾಡಿರಿ ತಂದೆ. ಎಷ್ಟು ಜನರು ತಂದೆ ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡಿರೋ ಪ್ರಭಾ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆಶೀರ್ವಾದಕರವಾಗಿ ಜೀವಿಸುವಂತೆ ನೀವು ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನಜರೇತನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಸಂತೋಷವುಳ್ಳವರಾಗಿ ಬಲ ಹೊಂದ್ಕೊಂಡು ನಂಬಿದಿರೋ ಪ್ರೇರೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರೇರೆ. ಮತ್ತು ಹೊಸಬ್ರು ಯಾರಾದರೂ ಈ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ದೇವ್ರು ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ದೇವ್ರು ನಮ್ಮ ಜೊತೆ ಮಾತಾಡ್ತಾರೆ ಎಂಬುದಾಗಿ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.